CWRC ಮತ್ತು CWMA ಈ ಎರಡೂ ಸಂಸ್ಥೆಗಳ ಕೆಲಸ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ CWRCಯ ಮುಂದೆ ಉಭಯ ರಾಜ್ಯಗಳು ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ತಮ್ಮ ತಮ್ಮ ವಾದವನ್ನ ಮುಂದೆ ಇಡುತ್ತೆ. ಕರ್ನಾಟಕದ ವಾಸ್ತವ ಪರಿಸ್ಥಿತಿ ಏನಿದೆ, ನೀರು ಬಿಡಕ್ಕಾಗುತ್ತಾ ಇಲ್ವಾ, ಈ ಎಲ್ಲಾ ವಿಚಾರಗಳನ್ನ ದಾಖಲೆಗಳ ಸಮೇತ ಕರ್ನಾಟಕ CWRC ಮುಂದೆ ವಾದವನ್ನ ಇಡುತ್ತೆ. ಮತ್ತು ತಮಿಳುನಾಡು ನೀರಿಗಾಗಿ ಪಟ್ಟು ಹಿಡಿಯುವಂತದ್ದು ಸಹಜ. ಅವಾಗ ವಾಸ್ತವವನ್ನ ನೋಡಿಕೊಂಡು CWRC ಏನ್ ಮಾಡುತ್ತೆ ಅಂತಂದ್ರೆ ಒಂದು ಶಿಫಾರಸು ಮಾಡುತ್ತೆ, ನೀರು ಬಿಡಬೇಕಾ ಬಿಡಬಾರ್ದಾ ಅಥವಾ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾ ಅಂತ. CWRC ಶಿಫಾರಸು ಮಾಡಿದ್ದು CWMA ಮುಂದೆ. CWMA ಮತ್ತೆ ವಾಸ್ತವವನ್ನ ನೋಡಿಕೊಂಡು ತೀರ್ಮಾನ ಮಾಡುತ್ತೆ, ನೀರನ್ನ ಬಿಡಬೇಕಾ ಬಿಡಬಾರ್ದಾ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ನಿರ್ಧಾರ ಮಾಡುವಂತದ್ದು, ತೀರ್ಮಾನ ತೆಗೆದುಕೊಳ್ಳುವಂತದ್ದು CWMA. ಈಗ ನಾಳೆ ನಡೆಯುವಂತಹ ಈ CWRCಯ ಮೀಟಿಂಗ್ ಮೇಲೆ ಯಾಕೆ ಎಲ್ಲರ ಚಿತ್ತ ನೆಟ್ಟಿದೆ, ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯ ನಾಳೆ ಯಾವ ರೀತಿಯಲ್ಲಿ ತನ್ನ ವಾದವನ್ನ ಮುಂದೆ ಇಡುತ್ತೆ ಅಂತ ಹೇಳಿ. ಯಾಕಂದ್ರೆ ಈಗ ಬ್ಯಾಕ್ಲಾಗ್ ನೀರನ್ನು ಕೂಡ ತಮಿಳುನಾಡವರು ಕೇಳ್ತಾ ಇದ್ರು. ಟೋಟಲ್ 40 TMC ನೀರು. ರಾಜ್ಯದಲ್ಲಿ ಎಷ್ಟಿದೆ ನೀರಿನ ಕೆಪಾಸಿಟಿ ಈಗ, ಅದು ಕೂಡ ನಾವು ಗಮನಿಸಬೇಕಾಗತ್ತೆ. ಎಲ್ಲವನ್ನ ನೋಡಿದ ನಂತರ ಅವರು ನೀರಿಗಾಗಿ ಪಟ್ಟು ಹಿಡಿದ್ರೆ, ನೀರು ಬಿಡಿ ಅಂದ್ರೆ ಎಲ್ಲಿಂದ ನೀರು ಬಿಡಬೇಕು, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡ್ತಾ ಹೋಗೋಣ ಅದು ಯಾವ ರೀತಿ ಅಂತ ಹೇಳಿ. ನೀರು ಹರಿಸುವಂತೆ ತಮಿಳುನಾಡು ಪಟ್ಟು ಹಿಡಿಯುತ್ತೆ. ಹಾಗಿದ್ರೆ ಕಾವೇರಿ ಕದನ ಮತ್ತೆ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮಳೆ ಇಲ್ಲ ಸದ್ಯಕ್ಕೆ. ಮಳೆ ಇಲ್ಲದೆ ಇಳಿಕೆ ಕಂಡಿರೋದು ಒಳಹರಿವು, ಇನ್ಫ್ಲೋ ಕಡಿಮೆ ಆಗಿದೆ. ಸೊ ನಾಳೆ ದೆಹಲಿಯಲ್ಲಿ CWRC ಮಹತ್ವದ ಸಭೆ ನಡೆಯುತ್ತೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ಸಭೆ ನಾಳೆ ನಡೆಯುತ್ತೆ. ಬರಗಾಲದ ನಡುವೆ ನೀರು ಹರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಾಳೆ ಕರ್ನಾಟಕ ಯಾವ ರೀತಿ ವಾದ ಮುಂದೆ ಇಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದೆ. KRS ನಲ್ಲಿ ಕುಡಿಯುವ ನೀರಿಗಷ್ಟೇ ನೀರು ಸಂಗ್ರಹ ಆಗಿರೋದು. ಅಲ್ಲಿನ ಸದ್ಯಕ್ಕಿನ ಪರಿಸ್ಥಿತಿಯನ್ನು ನೋಡಿದ್ರೆ ನೀರು ಕುಡಿಯೋದಕ್ಕೆ ಮಾತ್ರ ಇದೆ. ಇವನ್ ನಮ್ಮ ರಾಜ್ಯದಲ್ಲಿ ಕೃಷಿಗೂ ನೀರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಾಧ್ಯನಾ? ಕುಡಿಯೋದಕ್ಕಷ್ಟೇ ನೀರಿರೋದು, ಇದನ್ನ ಹೊರತುಪಡಿಸಿದ್ರೆ ಕೃಷಿಗೂ ನೀರಿಲ್ಲ ಅಂತ ಹೇಳಿದ್ದಾರೆ. ಸೊ ನವದೆಹಲಿಯಲ್ಲಿ ನಾಳೆ ನಡೆಯುವಂತಹ ಮೀಟಿಂಗ್ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಸಭೆಯಲ್ಲಿ ತಮಿಳುನಾಡಿನಿಂದ ನೀರಿಗಾಗಿ ಪಟ್ಟು ಹಿಡಿಯುವ ಕೆಲಸ ಆಗುತ್ತೆ. ಇವರು ಬ್ಯಾಕ್ಲಾಗ್ ನೀರನ್ನು ಕೇಳ್ತಾ ಇದ್ದಾರೆ. ಜೂನ್ ಜುಲೈ 2 ತಿಂಗಳು ನೀರು ಬೇಕು ಅಂತ ಹೇಳಿ. ಜೂನ್ ಜುಲೈ ತಿಂಗಳು ನೀರು ಹರಿಸೋದಕ್ಕೆ ಪಟ್ಟು ಹಿಡಿದು ಕುಳಿತಿರುವಂತದ್ದು ತಮಿಳುನಾಡು. ಆದ್ರೆ ಅಷ್ಟು ನೀರು ಇಲ್ವೇ ಇಲ್ಲ. ಎಲ್ಲಿಂದ ನೀರು ಬಿಡೋದು ಅಂತ ಕರ್ನಾಟಕದ ವಾದ ಆದ್ರೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನ್ ಶಿಫಾರಸು ಮಾಡುತ್ತೆ ಅನ್ನುವಂಥದ್ದು ಮಹತ್ವ ಪಡೆದುಕೊಳ್ಳುತ್ತೆ. ಲಾಸ್ಟ್ ಟೈಮ್ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದಿತ್ತು. CWMA ಅದನ್ನೇ ಅಂತಿಮಗೊಳಿಸಿತ್ತು, ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಈಗ ಮತ್ತೆ ಅದೇ ರೀತಿ ಮುಂದುವರಿಯುತ್ತಾ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ತಮ್ಮ ಪಾಲಿನ ನೀರನ್ನ ಬಿಡುವಂತೆ ಸಭೆಯಲ್ಲಿ ವಾದ ಮಾಡುತ್ತೆ ತಮಿಳುನಾಡು. ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಾಡುತ್ತೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಮನವರಿಕೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ದಾಖಲೆ ಸಮೇತ ನಾಳೆ CWRC ಮೀಟಿಂಗ್ ನ ಮುಂದೆ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ತಮ್ಮ ವಾದವನ್ನ ಇಡ್ಲಿಕ್ಕಿದ್ದಾರೆ. ಆ ಕಡೆ ತಮಿಳುನಾಡವರು ಕೂಡ ಬ್ಯಾಕ್ಲಾಗ್, ನಮಗೆ ಈ ಹಿಂದೆ ನೀರು ಬಿಡಬೇಕಾಗಿರೋದು ಬಾಕಿ ಇದೆ, ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಬಿಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಅಧಿಕವಾಗಿದೆ. ದಾಖಲೆಗಳ ಸಮೇತ ಯಾಕೆ ನೀರು ಬಿಡೋದಕ್ಕಾಗೋದಿಲ್ಲ ಅಂತ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ವಾದ ಮಾಡ್ತಾರೆ. ಮುಂದೇನಾಗುತ್ತೆ? ಎರಡೂ ಕಡೆಯ ರಾಜ್ಯವನ್ನ ವಾದವನ್ನ ನೋಡಿ ಈ ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಶಿಫಾರಸು ಮಾಡ್ತಾರೆ. ಅಂತಿಮವಾಗಿ CWMA ನಿರ್ವಹಣಾ ಪ್ರಾಧಿಕಾರ ಅಲ್ಲಿ ಫೈನಲ್ ಆಗುತ್ತೆ ಏನಾಗಬೇಕು ಅಂತ ಹೇಳಿ. ನೆಕ್ಸ್ಟ್